ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ 3MB ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು WWE ಅಲ್ಲಿ 3MB ಅನ್ನೋ ಒಂದು ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಈ ಒಂದು ಫ್ಯಾಕ್ಷನ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್, ಜಿಂದರ್ ಮೊಹಲ್ ಹಾಗೆ ಹೀಟ್ ಸ್ಲೇಟರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಈಗ ಇವರ ರಿಯೂನಿಯನ್ ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ನಮಗೆ ಜಿಂದರ್ ಮೊಹಲ್ ಅವರ ಮದುವೆ ನೋಡೋದಕ್ಕೆ ಸಿಗುತ್ತೆ. ಅವರು ಪ್ರಿಯಾನ ಮದುವೆ ಆಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜಿಂದರ್ ಮೊಹಲ್ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಹೀಟ್ ಸ್ಲೇಟರ್ ಅವ್ರನ್ನು ಕೂಡ ಇನ್ವೈಟ್ ಮಾಡಿರ್ತಾರೆ. ಅಂಡ್ ಇವರ ಫೋಟೋನ ನೀವು ಇಲ್ಲಿ ನೋಡ್ತಾ ಇರಬಹುದು. ಪ್ಯೂರ್ ಇಂಡಿಯನ್ ಗೆಟಪ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಹೀಟ್ ಸ್ಲೇಟರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಈ ಒಂದು ಫೋಟೋನ ಶೇರ್ ಮಾಡಿಕೊಂಡು ಬ್ಯಾಂಡ್ ಬ್ಯಾಕ್ ಟುಗೆದರ್ ಅಂತ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಇಷ್ಟೇ ಅಲ್ಲ ಗಾಯ್ಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಒಂದು ವಿಡಿಯೋ ಕೂಡ ಲೀಕ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಾಂಗ್ಡೆಗೆ ಡ್ಯಾನ್ಸ್ ನ ಕೂಡ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾಗೆ ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಫ್ ಕೋರ್ಸ್ ಯಾವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಅಂಡ್ ಈ ಬಾರಿ ತನ್ನ ಗೆಳೆಯನ ಮದುವೆಯಲ್ಲಿ ಇನ್ನೂ ಕೂಡ ಎಂಜಾಯ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರೋ ಬಗ್ಗೆ. ನಾಳೆ ಮಂಡೇ ನೈಟ್ ರೋ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇದೆ. WWE ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ನಾಳೆ ಮಂಡೇ ನೈಟ್ ರೋ ನಮಗೆ ಸ್ವಲ್ಪ ಬೇಗನೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನಾಳೆ ಮಂಡೇ ನೈಟ್ ರೋ ಮುಗಿದ ಕೂಡಲೇ WWE ಅವರು ಸ್ಮ್ಯಾಕ್ ಡೌನ್ ಕೂಡ ಟೇಪ್ ಮಾಡ್ಕೋತಾ ಇದ್ದಾರೆ. WWE ಅವರು ತನ್ನ ಸೂಪರ್ ಸ್ಟಾರ್ಸ್ ಗಳಿಗೆ ರಜೆನ ಕೊಡೋದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ನ ಮೊದಲೇ ಟೇಪ್ ಮಾಡ್ಕೋತಾ ಇದ್ದಾರೆ. ಸೊ ನಮಗೆ ನೆಕ್ಸ್ಟ್ ಬರುವಂತಹ ಸ್ಮ್ಯಾಕ್ ಡೌನ್ ಲೈವ್ ಎಪಿಸೋಡ್ ಆಗಿರೋದಿಲ್ಲ, ಬದಲಿಗೆ ಪ್ರೀ ಟೇಪ್ಡ್ ಎಪಿಸೋಡ್ ಆಗಿರುತ್ತೆ. ಅಂಡ್ ಈ ಒಂದು ರೀಸನ್ಗೋಸ್ಕರ ಸ್ಮ್ಯಾಕ್ ಡೌನ್ ನ WWE ಅವರು ಮುಂಚೆನೆ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ನಮಗೆ ಸ್ಮ್ಯಾಕ್ ಡೌನ್ ಬೆಳಿಗ್ಗೆ 5 ನೋಡೋದಕ್ಕೆ ಸಿಗೋದು. ಬಟ್ ನಾಳೆಯ ಸ್ಮ್ಯಾಕ್ ಡೌನ್ ನಮಗೆ ಬೆಳಿಗ್ಗೆ 3 ನೋಡೋದಕ್ಕೆ ಸಿಗುತ್ತೆ. 3 WWE ಸ್ಮ್ಯಾಕ್ ಡೌನ್ 6 ಗಂಟೆ ತನಕ ನೋಡೋದಕ್ಕೆ ಸಿಕ್ಕರೆ, ಅದಾದ್ಮೇಲೆ 6 ಗಂಟೆಯಿಂದ 2 ಗಂಟೆಯ ಸ್ಮ್ಯಾಕ್ ಡೌನ್ ನ WWE ಅವರು ಟೇಪ್ ಮಾಡ್ಕೊಂಡು ಶನಿವಾರ ಟೆಲಿಕಾಸ್ಟ್ ಮಾಡ್ತಾರೆ. ಸೊ ನೋಡೋಣ ಗಾಯ್ಸ್, ಮಂಡೇ ನೈಟ್ ಮುಗಿದ ಕೂಡಲೇ ಸ್ಮ್ಯಾಕ್ ಡೌನ್ ನ ಸ್ಪಾಯ್ಲರ್ಸ್ ಗಳು ಕೂಡ ಈ ಒಂದು ಚಾನಲ್ ಅಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮ್ಯಾಟ್ ಕಾರ್ಡೋನಾ ಅವರಿಗೆ WWE ಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಇದೆ. ಬಟ್ WWE ಕಂಪನಿ ಅವರು ಮ್ಯಾಟ್ ಕಾರ್ಡೋನಾ ಅವರನ್ನ ಕರಿತಾ ಇಲ್ಲ. ರೀಸೆಂಟ್ ಆಗಿ ನಮ್ಮ ಕೆವಿನ್ ಓವೆನ್ಸ್ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನೀನು ಇಂಡಿ ರೆಸ್ಲಿಂಗ್ ನ ಗಾಡ್ ಅಂತ ಕರಿತೀಯಲ್ವಾ, ಹಾಗಾದ್ರೆ ನೀನ್ ಯಾಕೆ WWE ಗೆ ಬರಬೇಕು, ನೀನು ಅಲ್ಲೇ ಆರಾಮಾಗಿ ಇರು ಅಂತ ನಮ್ಮ ಕೆವಿನ್ ಓವೆನ್ಸ್ ಅವರು ಮ್ಯಾಟ್ ಕಾರ್ಡೋನಾ ಅವರ ಬಗ್ಗೆ ಮಾತಾಡಿದ್ರು. ಬಟ್ ಸೌದಿ ಅರೇಬಿಯಾಗೆ WWE ಹೋದಾಗ ಪೋಸ್ಟ್ ಶೋ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಮಾತಾಡಬೇಕಾದ್ರೆ ಇಡೀ ಕ್ರೌಡ್ ಮ್ಯಾಟ್ ಕಾರ್ಡೋನಾ ಅನ್ನೋ ಒಂದು ನೇಮ್ ನ ಚಾಂಟ್ ಮಾಡ್ತಾ ಇರುತ್ತೆ. ಅಂಡ್ ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಏನು ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ. ಅಂಡ್ ಆ ಒಂದು ವಿಚಾರನ ತಿಳ್ಕೊಂಡಂತಹ ಮ್ಯಾಟ್ ಕಾರ್ಡೋನಾ ಅವರು ಥ್ಯಾಂಕ್ಸ್ ಸೌದಿ ಅರೇಬಿಯಾ, ಐ ಹಿಯರ್ಡ್ ಯು ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ನಿಮಗೆ ನಾನು ಧನ್ಯವಾದನ ತಿಳಿಸ್ತಾ ಇದ್ದೀನಿ, ನನಗೆ ನಿಮ್ಮ ಮಾತುಗಳು ಕೇಳಿಸ್ತಾ ಇದೆ ಅಂತ ನಮ್ಮ ಮ್ಯಾಟ್ ಕಾರ್ಡೋನಾ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಗಾಯ್ಸ್, ಯಾಕಂದ್ರೆ ಮ್ಯಾಟ್ ಕಾರ್ಡೋನಾ ಅಂತ ಒಂದು ಟ್ಯಾಲೆಂಟ್ ಇಂಡಿ ರೆಸ್ಲಿಂಗ್ ಅಲ್ಲೇ ವೇಸ್ಟ್ ಆಗೋದು ಇಷ್ಟ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ಬ್ಲಡ್ ಲೈನ್ ಸ್ಟೋರಿ ಲೈನ್ ನಿಜವಾಗ್ಲೂ ದಿನೇ ಹೋಗ್ತಾ ಇದ್ದಂಗೆ ಇಂಟ್ರೆಸ್ಟಿಂಗ್ ಆಗುತ್ತೆ, ಬೋರಿಂಗ್ ಆಗುತ್ತೆ, ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಏನಾಯ್ತು ಅಂತ. ನಮ್ಮ ಸೋಲೋ ಸಿಕೋವಾ ಅವರು ಟಲ್ಲಾ ಟೋಂಗಾ ಲೋವೋ ಹಾಗೆ ಜೆಸಿ ಮೇಟಿಯೋ ಅವರ ಜೊತೆ ಸೇರ್ಕೊಂಡು ಜೇಕೋಬ್ ಫಾಟೋ ಅವರನ್ನ ಸೋಲಿಸಿ ಈಗ ಹೊಸ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಆಫ್ ಕೋರ್ಸ್ ಈಗ ನಮ್ಮ ಸೋಲೋ ಸಿಕೋವಾ ಅವರಿಗೆ ಬ್ಯಾಕಪ್ ಸಿಕ್ಕಿದೆ. ಬಟ್ ಇಲ್ಲಿ ನಮ್ಮ ಜೇಕೋಬ್ ಫಾಟೋ ಅವ್ರಿಗೂ ಕೂಡ ಬ್ಯಾಕಪ್ ನ ಅಗತ್ಯತೆ ಇದೆ. ಅಂಡ್ ಅವರಿಗೆ ಬ್ಯಾಕಪ್ ಆಗಿ ಪ್ರಾಬಬ್ಲಿ ನಮ್ಮ ಜಿಲ್ಲಾ ಫಾಟೋ ಹಾಗೆ ಲ್ಯಾನ್ಸ್ ಅನವಾಯಿ ಅವರು ಬರಬಹುದು. ಯಾಕಂದ್ರೆ ಸೋಲೋ ಸಿಕೋವಾ ಅವರು ಜೇಕೋಬ್ ಫಾಟೋ ಅವ್ರನ್ನ ಸೋಲ್ಸಿದ ಕೂಡಲೇ ಜಿಲ್ಲಾ ಫಾಟೋ ಹಾಗೆ ಲ್ಯಾನ್ಸ್ ಅನವಾಯಿ ಅವರ ಕಡೆಯಿಂದ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಿಲ್ಲಾ ಫಾಟೋ ಅವರು ಫೋನ್ ಇಮೋಜಿನ ಟ್ವೀಟ್ ಮಾಡಿದ್ರೆ, ನಮ್ಮ ಲ್ಯಾನ್ಸ್ ಅನವಾಯಿ ಅವರು ಥಿಂಕಿಂಗ್ ಇಮೋಜಿನ ಟ್ವೀಟ್ ಮಾಡಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ಹೇಳ್ಬಿಡ್ತೀನಿ, ಇಂಡಿ ರೆಸ್ಲಿಂಗ್ ಅಲ್ಲಿ ಜಿಲ್ಲಾ ಫಾಟೋ ಹಾಗೆ ಜಾಕೋಬ್ ಫಾಟೋ ಅವರು ಕೂಡ ಟ್ಯಾಗ್ ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಲ್ಯಾನ್ಸ್ ಅನವಾಯಿ ಹಾಗೆ ಜೇಕೋಬ್ ಫಾಟೋ ಅವರು ಕೂಡ ಟ್ಯಾಗ್ ಟೀಮ್ ಆಗಿ ವರ್ಕ್ ಮಾಡಿದ್ದಾರೆ. ಅಂಡ್ ಈಗ ನಮ್ಮ ಲ್ಯಾನ್ಸ್ ಅನವಾಯಿ ಅವರು WWE ಕಾಂಟ್ರಾಕ್ಟ್ ಅಲ್ಲೇ ಇದ್ದಾರೆ. ಅಂಡ್ ನಮ್ಮ ಜಿಲ್ಲಾ ಫಾಟೋ ಅವರು ಕೂಡ WWE ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಇರ್ತಾರೆ ಆಗಾಗ. ಸೊ ಇವರಿಬ್ರನ್ನು ಕೂಡ WWE ಅವರು ಬುಕ್ ಮಾಡಬಹುದು, ಕರ್ಕೊಂಡು ಬರಬಹುದು. ಜೇಕೋಬ್ ಫಾಟೋ ಅವರ ಟೀಮಿಗೆ ಇವರಿಬ್ರನ್ನು ಕೂಡ ಜಾಯಿನ್ ಮಾಡಿಸಬಹುದು. ನಿಜವಾಗ್ಲೂ ಗೈಸ್, ಅನವಾಯಿ ಫ್ಯಾಮಿಲಿಯಲ್ಲಿ ಹುಡ್ದವರು ಇಷ್ಟೊಂದು ಲಕ್ಕಿನ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಕೂಡ ಇಷ್ಟು ಈಸಿಯಾಗಿ WWE ಗೆ ಆಫರ್ ಬರ್ತಾ ಇದೆ. ಮೊದಲು
ಬಂದು ನಮ್ಮ ಟೊಂಗಾ ಲೋವಾ ಜಾಕೋಫಾಟು ಹೀಕುಲಿಯೋ ಟಲ್ಲಾ ಟೋಂಗಾ ಲ್ಯಾನ್ಸ್ ಅನವಾಯಿ ಜಿಲ್ಲಾ ಫಾಟು ಇವರೆಲ್ಲರನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಬೇಕು ಈ ಒಂದು ಸ್ಟೋರಿ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಅಂತ. ಸದ್ಯಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಿಂಗ್ ಆಫ್ ದ ರಿಂಗ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಕಿಂಗ್ ಆಫ್ ದ ರಿಂಗ್ ನ ಗೆದ್ದಾದ್ಮೇಲೆ ಒಂದು ಫೋಟೋನ ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಈಗ ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಕೂಡ ಸೆಟ್ ಆಗಿದೆ. ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಪ್ರಾಬಬ್ಲಿ ಇದು ಮಲ್ಟಿ ಪರ್ಸನ್ ಮ್ಯಾಚ್ ಆಗಿ ಟರ್ನ್ ಆಗಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಆಗಬಹುದು. ಅದ್ ಏನಕ್ಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಥವಾ ಡಬ್ಲ್ಯೂ ಅವರು ಏನಾದ್ರೂ ಒಂದು ಬಿಗ್ ವಿಚಾರನ ಪ್ಲಾನ್ ಮಾಡಿದ್ರೆ, ಅಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಏನಾದ್ರೂ ಪ್ಲಾನ್ ಮಾಡಿದ್ರೆ ಈ ಒಂದು ಮ್ಯಾಚ್ ಆಸ್ ಸಿಂಗಲ್ ಮ್ಯಾಚ್ ಆಗಿ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಕೋಡಿ ರೋಡ್ಸ್ ಅವರ ಹೀಲ್ ಟರ್ನ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಬಗ್ಗೆನೂ ಕೂಡ ಅಪ್ಡೇಟ್ ಇದೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಮ್ಮರ್ ಸ್ಲಾಮ್ ನ ಮೇನ್ ಇವೆಂಟ್ ಅಂತೂ ಸೆಟ್ ಆಗಿದೆ. ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆನೇ. ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗಿ 2 ವರ್ಷಕ್ಕಿಂತ ಜಾಸ್ತಿ ಆಗ್ತಾ ಬಂತು. ಅಂಡ್ ಈ 2 ವರ್ಷದಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ಏನೇನ್ ಅಚೀವ್ಮೆಂಟ್ ನ ಮಾಡಿದ್ದಾರೆ ಅಂತ ನೀವೇನಾದ್ರೂ ನೋಡಿದ್ರೆ ನಿಮ್ಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ಮೊದಲನೇದಾಗಿ ಅವರು 2 ಬಾರಿ ರಾಯಲ್ ರಂಬಲ್ ನ ಗೆದ್ದಿದ್ದಾರೆ. ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಕ್ರೌನ್ ಜುವೆಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಕೂಡ ಆಗಿದ್ದಾರೆ 1 ವರ್ಷಕ್ಕೆ. ಅಂಡ್ ಅಷ್ಟೇ ಅಲ್ಲ 4 ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಮಾಡಿದ್ದಾರೆ. ಅಂಡ್ ಈಗ ಕಿಂಗ್ ಆಫ್ ದ ರಿಂಗ್ ನು ಕೂಡ ಗೆದ್ದಿದ್ದಾರೆ. ಬಂದು 2 ವರ್ಷಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಅಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಒಂದ್ ರೀತಿ ಟಾಪ್ ಲೆವೆಲ್ ಅಲ್ಲೇ ಅಚೀವ್ ಮಾಡಿದ್ದಾರೆ. ಸೊ ಇದರಿಂದಾನೇ ಗೊತ್ತಾಗ್ತಾ ಇದೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರಿಗೆ ಎಷ್ಟು ಪುಷ್ ನ ಕೊಡ್ತಾ ಇದೆ ಅಂತ. ಕಾದ್ ನೋಡೋಣ ಗೈಸ್ ಇನ್ನು ಏನೇನು ಅಚೀವ್ಮೆಂಟ್ ನಮ್ಮ ಕೋಡಿ ರೋಡ್ಸ್ ಅವರು ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಜೆ ಲೀ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಎಜೆ ಲೀ ಅವರು ಡಬ್ಲ್ಯೂ ಕಂಪನಿಗೆ ಬರಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಆದಂತಹ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಎಜೆ ಲೀ ಮೂನ ಜಾನ್ ಸಿನಾ ಅವರ ಮೇಲೆ ಹಾಕೋದ್ರ ಮುಖಾಂತರ ಅದನ್ನ ಮತ್ತೊಮ್ಮೆ ಟೀಸ್ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಸಿಎಂ ಪಂಕ್ ಅವರು ಎಜೆ ಲೀ ಅವರ ಲಾಕ್ ನ ಜಾನ್ ಸಿನಾ ಅವರಿಗೆ ಆಗ್ತಾ ಇದ್ದಾರೆ. ಸೊ ಎವಲ್ಯೂಷನ್ 2 ಕೂಡ ಹತ್ರ ಬರ್ತಾ ಇದೆ. ಪ್ರಾಬಬ್ಲಿ ನಮಗೆ ಎಜೆ ಲೀ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ ಅನ್ಸುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ರೋಮನ್ ರೈನ್ಸ್ ಅವರು ಬರಬಹುದು ಅಂತ. ಬಟ್ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗಲಿಲ್ಲ. ಅಫ್ಕೋರ್ಸ್ ಅಷ್ಟೊಂದೇನು ಅಪ್ಡೇಟ್ ಕೂಡ ಬಂದಿರಲಿಲ್ಲ. ಬಟ್ ಒಂದ್ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇತ್ತು. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಗಿಂತ ಮುಂಚೆ ಬರ್ತಾರೆ ಅಂತ ಗೊತ್ತಿತ್ತಲ್ಲ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಸೊ ಈಗ ಯಾವಾಗ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್ ಈ ಒಂದು ಮೂಮೆಂಟ್ ಇಂದ ಅವರು ಯಾವಾಗ ಬೇಕಾದ್ರೂ ರಿಟರ್ನ್ ಆಗಬಹುದು. ಅಂದ್ರೆ ಯಾವ ಮಂಡೇ ನೈಟ್ ರಾಲ್ ಬೇಕಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಬಹುದು, ಅಥವಾ ಯಾವ ಸ್ಮ್ಯಾಕ್ ಡೌನ್ ಅಲ್ಲಿ ಬೇಕಾದ್ರೂ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಬಹುದು. ಐ ಥಿಂಕ್ ಮಂಡೇ ನೈಟ್ ರಾಲ್ ಏನೇ ಆಗ್ತಾರೆ ಅಂತ ಅನ್ಕೋತೀನಿ. ಇನ್ನೇನು ಈ ಮಂಡೇ ನೈಟ್ ರಾ ಆದ ಕೂಡಲೇ ಸ್ಮ್ಯಾಕ್ ಡೌನ್ ಬರುತ್ತೆ. ಸೊ ಮುಂದಿನ ಮಂಡೇ ನೈಟ್ ರಾ ಇಂದ ಯಾವಾಗ ಬೇಕಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಬಹುದು. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಕೂಡ ಹತ್ರ ಬರ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ ರೋಮನ್ ರೈನ್ಸ್ ಅವರನ್ನು ನೋಡೋದಕ್ಕೆ. ಕಾದ್ ನೋಡೋಣ ಯಾವಾಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ತುಂಬಾನೇ ಅಪ್ಡೇಟ್ ಗಳಿದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.